2024 ಇನ್ನೇನ್ ಮುಗಿತಾ ಬಂತು ಗುರುವೆ. ಈ ವರ್ಷ ಎಷ್ಟೋ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆದವು. ಸ್ಲೋ ಸ್ಟಾರ್ಟ್ ತಗೊಂಡಂತಹ ಸಿನಿಮಾಗಳು ಕೂಡ ಒಳ್ಳೆ ವರ್ಡ್ ಆಫ್ ಮೌತ್ ಇಂದ ಟೇಕ್ ಆಫ್ ಆಯ್ತು. ಕೆಲವು ಸಿನಿಮಾಗಳು ಆಬ್ವಿಯಸ್ಲಿ ಮುಗ್ಗರಿಸಿ ಬಿದ್ದಿದ್ದಾವೆ ಕೂಡ. ಇನ್ನು ಇದನ್ನ ಪಕ್ಕಕ್ಕಿಟ್ರೆ ಮುಂದಿನ ವರ್ಷ ಅಂದ್ರೆ 2025ರ ನಮ್ಮ ಇಂಡಿಯನ್ ಇಂಡಸ್ಟ್ರಿ ಲೈನ್ ಅಪ್ ಹೆಂಗಿದೆ, ಯಾವ ಸಿನಿಮಾದಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಟಾಕ್ಸಿಕ್ KGF ನ ಮುಖಾಂತರ ಒಂದು ಡ್ರೀಮ್ ಸಕ್ಸಸ್ ನ ನೋಡಿದಂತಹ ಯಶ್ ಅವರ ಮುಂದಿನ ಸಿನಿಮಾ ಯಾವ್ದಾಗಿರುತ್ತೆ, ಯಾರು ಅದಕ್ಕೆ ಡೈರೆಕ್ಟರು, ಯಾರ್ಯಾರು ನಟಿಸ್ತಾರೆ, ಎಲ್ಲಾ ಕ್ವಶನ್ಸು ಆಲ್ಮೋಸ್ಟ್ 1 ವರ್ಷಗಳ ಕಾಲ ಯಾವುದೇ ಸೋಷಿಯಲ್ ಮೀಡಿಯಾ ತೆಗೆದ್ರು ಇರೋದನ್ನ ನಾವು ನೋಡಿದೀವಿ. ಕಳೆದ ಡಿಸೆಂಬರ್ ನಲ್ಲಿ ಇದಕ್ಕೆ ಉತ್ತರವಾಗಿ ಒಂದು ಟೈಟಲ್ ಅನೌನ್ಸ್ಮೆಂಟ್ ಟ್ರೈಲರ್ ಕೂಡ ಬಿಡುಗಡೆ ಆಗಿತ್ತು. ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್ ನಲ್ಲಿ ಮೂಡ್ ಬರ್ತಿರುವಂತಹ ಈ ಸಿನಿಮಾದಲ್ಲಿ ಹಲವಾರು ಫೀಮೇಲ್ ಪವರ್ಫುಲ್ ಕ್ಯಾರೆಕ್ಟರ್ಗಳು ಇರಲಿದೆ ಎಂದು ಯಶ್ ಅವರೇ ಖಚಿತಪಡಿಸಿದ್ರು. ಏಪ್ರಿಲ್ 10, 2025ಕ್ಕೆ ರಿಲೀಸ್ ಆಗಬೇಕಿದ್ದ ಟಾಕ್ಸಿಕ್ ಈಗ ಪೋಸ್ಟ್ಪೋನ್ ಆಗಿದೆ. ಇದರ ಶೂಟಿಂಗ್ ಬರದಿಂದ ಸಾಕ್ತಾ ಇದ್ದು ಆದಷ್ಟು ಬೇಗ ಟೀಸರ್ ಟ್ರೈಲರ್ ಏನಾದ್ರೂ ಬಿಡ್ಲಿ ಅಂತ ಯಶ್ ಅವರ ಅಭಿಮಾನಿಗಳು ಕಾಯ್ಕೊಂಡು ಕೂತಿದ್ದಾರೆ. ಗೀತು ಮೋಹನ್ ದಾಸ್ ಹಾಗೆ ಯಶ್ ಅವರು ಸೇರಿ ಏನ್ ಕುಕ್ ಮಾಡ್ತಿದ್ದಾರೆ ಟಾಕ್ಸಿಕ್ ಒಳಗಡೆ ಅನ್ನೋದೇ ಮೋಸ್ಟ್ ಎಕ್ಸೈಟಿಂಗ್ ಥಾಟ್. ಇನ್ನು ರಿಲೀಸ್ ಆದ್ಮೇಲೆ ಇದು ಕ್ರಿಯೇಟ್ ಮಾಡುವಂತಹ ಯುಫೋರಿಯಾ ಮಾಮೂಲಾಗಿರಕ್ಕಂತೂ ಸಾಧ್ಯನೇ ಇಲ್ಲ ಗುರು. 45 ದ ಮೂವಿ. ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ಬಿ ಶೆಟ್ಟಿ ಕನ್ನಡದ 3 ಮೈನ್ ಸ್ಟಾರ್ಸ್ ಲೀಡ್ ಗಳಾಗಿ ಗರ್ಜಿಸೋದಕ್ಕೆ ರೆಡಿ ಆಗಿರುವಂತಹ ಈ ಸಿನಿಮಾವನ್ನ ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡಲಿದ್ದು ಅವರ ಡೈರೆಕ್ಷನ್ ಡೆಬ್ಯೂನ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಶಿವಣ್ಣ, ಉಪ್ಪಿ ಹಾಗೂ ರಾಜ್ ಅವರು 3 ಜನ ಬೇರೆ ಬೇರೆ ಸ್ಟೈಲ್ ನ ಸಿನಿಮಾಗಳಿಂದ ಖ್ಯಾತಿ ಪಡೆದಿರೋರು ಮೈನ್ ಸ್ಟ್ರೀಮ್ ನಲ್ಲಿ. ಬಟ್ ಇವರಷ್ಟು ಜನ ಕೊಲಾಬ್ ಆಗ್ತಿರೋದು ನನ್ನಂತ ಸಿನಿಮಾ ಬಫ್ ಗಳಿಗೆ ಎಂತಹ ದೊಡ್ಡ ಸುದ್ದಿ ಅನ್ನೋದನ್ನ ವರ್ಡ್ಸ್ ಅಲ್ಲಿ ಹೇಳೋದಕ್ಕೆ ಕಷ್ಟನೇ ಆಗುತ್ತೆ ಗುರುವೆ. ಇದು ಚೆನ್ನಾಗಿ ಮೂಡ್ ಬರಲೇಬೇಕು. ಈ ಸಿನಿಮಾ ಸೋತ್ರೆ ನನಗೆ ಇಂಡಿಯಾ ವರ್ಲ್ಡ್ ಕಪ್ ಫೈನಲ್ ಅಲ್ಲಿ ಸೋತಷ್ಟೇ ದುಃಖ ಆಗುತ್ತೆ ಗುರುವೆ. ಕಾಂತಾರ ಚಾಪ್ಟರ್ 1 ಪ್ಯಾನ್ ಇಂಡಿಯಾ ಸಿನಿಮಾನ ಮಾಡೋದಲ್ಲ, ಅದಾಗದೆ ಆಗೋದು ಅನ್ನೋದನ್ನ ಕಟ್ಟಿಕೊಟ್ಟಂತಹ ಸಿನಿಮಾ ಇದು. ರಿಷಬ್ ಶೆಟ್ಟಿ ಅವರ ನ್ಯಾಷನಲ್ ಅವಾರ್ಡ್ ಪಡ್ಕೊಂಡಂತಹ ಸಿನಿಮಾ ಕೂಡ ಹೌದು. ಯಶ್ ಅವರ ಹಾಗೇನೆ ಇವರಿಗೂ ಕೂಡ ಮುಂದಿನ ಸಿನಿಮಾ ಯಾವುದು, ಯಾವಾಗ ಬರುತ್ತೆ ಅಂತ ಎಲ್ಲಾ ಇಂಟರ್ವ್ಯೂಸ್ ನಲ್ಲೂ ಕೇಳ್ತಾನೆ ಇದ್ರು. ಬಟ್ ಇವರ ಲೈನ್ ಅಪ್ ಕೂಡ ಯಾರಿಗೂ ಕಮ್ಮಿ ಇಲ್ಲ ಬಾಸು. ಛತ್ರಪತಿ ಶಿವಾಜಿ ಮಹಾರಾಜ್, ಜೈ ಹನುಮಾನ್, ಕಾಂತಾರ ಚಾಪ್ಟರ್ 1, ಉಫ್, ಕ್ರೇಜಿ ಲೈನ್ ಅಪ್ಸ್ ಇದು. ಎಲ್ಲಾ ನಟರು ಆರ್ಟಿಸ್ಟ್ಗಳು ಕಾಣುವಂತಹ ಕನಸು ಈ ಲೈನ್ ಅಪ್ ಅಂದ ತಪ್ಪಾಗಲ್ಲ. ಇನ್ನು ಕಾಂತಾರ ಚಾಪ್ಟರ್ 1 ಸಿನಿಮಾದ ಪ್ಲಾಟ್ ಬಗ್ಗೆ ಸದ್ಯಕ್ಕೆ ಯಾವುದೇ ಮಾಹಿತಿ ಇಲ್ಲ. 2 ಅಕ್ಟೋಬರ್ 2025ಕ್ಕೆ ರಿಲೀಸ್ ಆಗಲಿರುವಂತಹ ಈ ಸಿನಿಮಾ ಹೇಗೆ ಕನ್ನಡ ಇಂಡಸ್ಟ್ರಿಯನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸುತ್ತೆ ಅನ್ನೋದನ್ನ ಕಾದ್ ನೋಡೋದಕ್ಕೆ ನಾನಂತೂ ವೇಟಿಂಗ್. KD ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಿನಿಮಾ KD. ಇದು ಕೂಡ 2025ರಲ್ಲಿ ತೆರೆ ಕಾಣೋದಕ್ಕೆ ಸಜ್ಜಾಗಿದೆ. KVN ಪ್ರೊಡಕ್ಷನ್ಸ್ ಇದಕ್ಕೆ ಬಂಡವಾಳವನ್ನ ಹೂಡಿದ್ದು ಪ್ರೇಮ್ ಅವರು ಇದನ್ನ ಡೈರೆಕ್ಟ್ ಮಾಡಿದ್ದಾರೆ. ಮಾರ್ಟಿನ್ ಅವರಿಗೆ ದೊಡ್ಡ ಬ್ಯಾಕ್ಲಾಶ್ ತಂದಿದೆ, ನಾಟ್ ಜಸ್ಟ್ ಇನ್ ಕರ್ನಾಟಕ ಬಟ್ ಬೇರೆ ಸ್ಟೇಟ್ ಗಳಲ್ಲೂ ಕೂಡ ಇದಕ್ಕೆ ಬಹಳ ಹೇಟ್ ಸಿಕ್ಕಿದ್ದು ನಿಮ್ಗೆ ಈಗಾಗಲೇ ತಿಳಿದಿರುವಂತಹ ವಿಚಾರನೆ. ಒಂದು ಗ್ಯಾಂಗ್ಸ್ಟರ್ ಡ್ರಾಮಾ ಇದಾಗಿರುತ್ತೆ ಅನ್ನೋದು ಇದರ ಲುಕ್ ಅಂಡ್ ಫೀಲ್ ಇಂದ ಖಚಿತವಾಗಿದೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರಿಗೆ ಇರುವಂತಹ ಪೊಟೆನ್ಶಿಯಲ್ ನ ಪರ್ಫೆಕ್ಟ್ ಆಗಿ ಯುಟಿಲೈಸ್ ಮಾಡೋದ್ರಲ್ಲಿ ಪ್ರೇಮ್ ಅವರು ಸಕ್ಸೀಡ್ ಆದ್ರೆ KFIಗೆ ಇದು ದೊಡ್ಡ ರಿಲೀಫ್ ಆಗಿ ಸಾಬೀತಾಗುತ್ತೆ. ಅಂಡ್ ಜನಗಳು ಕೂಡ ಅದ್ದೂರಿ ಬಹದ್ದೂರ್ ಮ್ಯಾಜಿಕ್ ರೀಕ್ರಿಯೇಟ್ ಆಗ್ಲಿ ಅಂತ ಆಸೆಯಿಂದ ಕಾಯ್ತಾ ಇದ್ದಾರೆ. ಸಿನಿಮಾ ಹೇಗ್ ಬಿಲ್ಡ್ ಆಗುತ್ತೆ, ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಧ್ರುವ ಅವ್ರಿಗೆ ಒಂದು ದೊಡ್ಡ ಕಂಬ್ಯಾಕ್ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಗೇಮ್ ಚೇಂಜರ್ ಇದನ್ನ ಯಾವ ಭಾಷೆ ಅಂತ ಕ್ಯಾಟಗರೈಸ್ ಮಾಡೋದು ಅಂತ ನನಗೆ ಅರ್ಥ ಆಗ್ಲಿಲ್ಲ. ತಮಿಳಿನ ಒಬ್ಬ ಪ್ರತಿಷ್ಠಿತ ಡೈರೆಕ್ಟರ್, ತೆಲುಗಿನ ಎಸ್ಟಾಬ್ಲಿಷ್ಡ್ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಅವರ ಕಾಂಬಿನೇಷನ್ ಅಲ್ಲಿ ಮೂಡ್ ಬರ್ತಿರುವಂತಹ ಸಿನಿಮಾ ಇದು. ಚೆನ್ನಾಗಿದ್ರೆ 2 ಭಾಷೆಯವರು ನಮ್ಮ ಭಾಷೆ ಸಿನಿಮಾ ಅಂತಾರೆ. ಇನ್ ಕೇಸ್ ಇದು ಫೇಲ್ ಆದ್ರೆ ಇದರ ಬ್ಲೇಮ್ ನ ಪುಷ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇದು ನಾವೀಗಾಗ್ಲೇ ನೋಡಿರುವಂತಹ ಎಕ್ಸಾಂಪಲ್. ಇನ್ನು ಇದರ ಮಾರ್ಕೆಟಿಂಗ್ ತುಣುಕುಗಳನ್ನ ಸ್ನಿಪೆಟ್ಸ್ ಗಳನ್ನ ನೋಡ್ತಾ ಇದ್ರೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಲಿಮಿಟೆಡ್ ಆಗಿದೆ. ಅದೇ ಕರಪ್ಷನ್ ಪ್ಲಾಟ್ ಅನ್ನ ಶಂಕರ್ ಅವರು ಯಾಕೆ ಅಷ್ಟೊಂದು ಎಳಿತಾ ಇದ್ದಾರೆ ಅನ್ನೋದು ಅರ್ಥ ಆಗದೆ ಇರುವಂತಹ ಸಂಗತಿ. ಸಿನಿಮಾ ಚೆನ್ನಾಗಿದ್ರೆ ಕಲೆಕ್ಷನ್ಗೆ ಸ್ಕೈ ಇಸ್ ದ ಲಿಮಿಟ್. ಇಲ್ಲದೆ ಹೋದ್ರೆ ಶಂಕರ್ ಮತ್ತು ರಾಮ್ ಚರಣ್ ಅವರ ಫೇಮ್ ಮೇಲೆ ಇದು ಮೊದಲ ವೀಕೆಂಡ್ ಒಂದು ಮಟ್ಟಕ್ಕೆ ಸದ್ದು ಮಾಡಿ ಆಮೇಲೆ ನೀರಸವಾಗಿ ಪ್ರದರ್ಶನವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇವರಿಬ್ಬರ ಪೊಟೆನ್ಶಿಯಲ್ಗೆ ಇದು ಇನ್ನೊಂದು ಇಂಡಿಯನ್ 2 ಆಗದೆ ಹೋದ್ರೆ ತುಂಬಾನೇ ಒಳ್ಳೇದು. ಸಿತಾರೆ ಜಮೀನ್ ಪರ್ 2024ರಲ್ಲಿ ಖಾನ್ಸ್ ಅಂದ್ರೆ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್ ಇವರ ಸಿನಿಮಾಗಳು ತೆರೆ ಕಂಡಿಲ್ಲ. ಬಟ್ ಈ ಸಿನಿಮಾ ಡಿಸೆಂಬರ್ ಅಲ್ಲಿ ಬರ್ಬೋದು ಅನ್ನುವಂತಹ ಸ್ಪೆಕ್ಯುಲೇಷನ್ಸ್ಗೆ ಮೇಕರ್ಸ್ ಒಂದು ಡಿಸಪಾಯಿಂಟ್ಮೆಂಟ್ ಅನ್ನ ನೀಡಿದ್ದಾರೆ. ಈ 3 ಸ್ಟಾರ್ಸ್ ಗಳದು ಒಂದು ರಿಲೀಸ್ ಕಾಣದೇ ಇರೋದು ತುಂಬಾನೇ ರೇರ್ ಇಯರ್. 2018ರಲ್ಲಿ ತೆರೆ ಕಂಡಂತಹ ಚಾಂಪಿಯನ್ಸ್ ಎನ್ನುವಂತಹ ಚಿತ್ರದ ಅಡಾಪ್ಷನ್ ಇದಾಗಿದ್ದು ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳ ಸ್ಪೋರ್ಟ್ಸ್ ಕೋಚ್ ಆಗಿ ಅಮೀರ್ ಕಾಣಿಸ್ಕೊಂಡಿದ್ದಾರೆ. ಅಮೀರ್ ಅವರು ಒಂದು ರಫ್ ಪ್ಯಾಚ್ ನ ನಡುವೆ ಹೋಗ್ತಿರೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ.
ತಗ್ಸ್ ಆಫ್ ಹಿಂದೂಸ್ತಾನ್, ಲಾಲ್ ಸಿಂಗ್ ಚಡ್ಡಾ ಅಂತಹ ಸಿನಿಮಾಗಳ ಮೂಲಕ ಆಡಿಯನ್ಸ್ಗೆ ಸಖತ್ ಡಿಸಪಾಯಿಂಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಮೀರ್ ಖಾನ್. ಅವರ ರೀಸೆಂಟ್ ಇಂಟರ್ವ್ಯೂ ನಲ್ಲಿ ನನ್ನ ವರ್ಕು ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ ಆಗಿರ್ಲಿಲ್ಲ ಅಂತ ಕೂಡ ಹಂಚ್ಕೊಂಡಿದ್ದಾರೆ. ಇದಕ್ಕೂ ಗಟ್ಸ್ ಬೇಕಲ್ವಾ ಗುರುವೆ? ಯಾವ ಸ್ಟಾರ್ ಕೂಡ ಈ ಒಂದು ವಿಷಯವನ್ನ ಪಬ್ಲಿಕ್ ಅಲ್ಲಿ ಹಂಚ್ಕೊಂಡಿದ್ದಾರೆ ಹೇಳಿ? ಅಮೀರ್ ಅವರು ಮಾಸ್ ಮಸಾಲಾ ಸಿನಿಮಾ ಮಾಡಿರೋದು ಕೆಲವು. ಅವರ ಸಿನಿಮಾಗಳು ಆದಷ್ಟು ಸೋಷಿಯಲ್ ಸಿನಾರಿಯೋಗಳನ್ನ ಒಳಗೊಂಡು ಅದರ ಸ್ಟ್ರೆಂತ್ಸ್ ಮೇಲೆನೆ ಸಾವಿರಾರು ಕೋಟಿ ಗಳಿಸ್ತವೆ. ಈ ಸಿನಿಮಾ ಕೂಡ ಒಳ್ಳೆ ವರ್ಡ್ ಆಫ್ ಮೌತ್ ಪಡ್ಕೊಂಡ್ರೆ ಬಾಕ್ಸ್ ಆಫೀಸ್ ನಲ್ಲಿ ಕಮಾಲ್ ಮಾಡೋದು ಕನ್ಫರ್ಮ್. ಓಜಿ ಇದು ತುಂಬಾ ಜನ ಬಹಳ ಕಾತುರರಾಗಿ ಕಾಯ್ತಿರುವಂತಹ ಒಂದು ಸಿನಿಮಾ. ಸಾಹೋ ಸಿನಿಮಾ ನಂತರ ಸುಜೀತ್ ಅವರು ಡೈರೆಕ್ಟ್ ಮಾಡಿ ಡೆಪ್ಯೂಟಿ ಸಿಎಂ ಪವನ್ ಕಲ್ಯಾಣ್, ಇಮ್ರಾನ್ ಹಾಶ್ಮಿ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಇದು. ಇದರ ಪ್ಲಾಟ್ ನ ಬಗ್ಗೆ ಇದರ ಮೇಕರ್ಸ್ ಅಷ್ಟಾಗಿ ಏನು ಬಿಟ್ಕೊಟ್ಟಿಲ್ಲ, ಬಟ್ 70s 80s ಮುಂಬೈನಲ್ಲಿ ಸೆಟ್ ಆಗಿರುವಂತಹ ಕತೆ ಇದಾಗಿದೆ. ಇದರ ಫಸ್ಟ್ ಪ್ರೋಮೋ ನೋಡಿದಾಗ ಪವನ್ ಅವರ ಸ್ವಾಗ್ ನೋಡಿ ನನಗಂತೂ ಇಷ್ಟ ಆಗಿತ್ತು. ಸಿನಿಮಾದ 70% ಅಷ್ಟು ಶೂಟಿಂಗ್ ಮುಗ್ದಿದ್ದು, ಇದರ ರಿಲೀಸ್ ಡೇಟ್ ಹೊರಬರೋದು ಇನ್ನಷ್ಟೇ ಬಾಕಿ ಇದೆ. ಸೆಪ್ಟೆಂಬರ್ ನಲ್ಲಿ ಈ ಸಿನಿಮಾ ರಿಲೀಸ್ ಆಗ್ಬೇಕಿತ್ತು, ಬಟ್ ಪವನ್ ಅವರು ಪೊಲಿಟಿಕಲಿ ಅವರನ್ನ ಇನ್ವಾಲ್ವ್ ಮಾಡ್ಕೊಂಡಿರೋದ್ರಿಂದ ಈ ಸಿನಿಮಾ ಯಾವಾಗ ಬರುತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡೋದು ಕೂಡ ಕಷ್ಟ ಆಗೋಗಿದೆ. ಪವನ್ ಕಲ್ಯಾಣ್ ಅವರು ಆಲ್ಮೋಸ್ಟ್ 2 ವರ್ಷದ ನಂತರ ಥಿಯೇಟರ್ಸ್ಗೆ ಎಂಟ್ರಿ ಕೊಡ್ತಾ ಇದ್ದು, ತೆಲುಗು ಸ್ಟೇಟ್ಸ್ ನಲ್ಲಿ ಇದರ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ರಾಜಾ ಸಾಬ್ ಇತ್ತೀಚಿನ ಡೆವಲಪ್ಮೆಂಟ್ಸ್ ನಲ್ಲಿ ನೀವು ನೋಡೋದಾದ್ರೆ ಹಾರರ್ ಕಾಮಿಡಿಗಳು ಜನಗಳನ್ನ ಬಹಳ ಸಲೀಸಾಗಿ ಥಿಯೇಟರ್ಗೆ ಕರೆಸ್ತಾ ಇದೆ. ಸ್ತ್ರೀ 2, ಬೂಲ್ ಬುಲಯ್ಯ 3 ಇದಕ್ಕೆ ಉದಾಹರಣೆಗಳು. ಬಟ್ ಅದನ್ನ ಸೆಲೆಬ್ರೇಟ್ ಮಾಡುವಂತಹ ವರ್ಗ ಇದೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಪ್ರಭಾಸ್ ಅವರು ಬಾಹುಬಲಿಯ ನಂತರ ಬೇರೆ ಜಾನರ್ಗಳ ಸಿನಿಮಾಗಳನ್ನ ಮಾಡಿದ್ದಾರೆ, ಬಟ್ ಹಾರರ್ ಒಂದು ಬಾಕಿ ಇತ್ತು, ಅಂಡ್ ಅದು ಈ ಸಿನಿಮಾದಿಂದ ಪೂರ್ಣಗೊಳ್ತಾ ಇದೆ. ಪ್ರಭಾಸ್ ಅವರ ಆಡಿಯನ್ಸ್ ಪುಲ್ ಎಷ್ಟು ಗಾಡ್ ಲೆವೆಲ್ ಅಲ್ಲಿ ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಪ್ರಭಾಸ್ ಅನ್ನುವಂತಹ ಹೆಸರಿನಿಂದಾನೇ ಜನಗಳು ಥಿಯೇಟರ್ ಅಲ್ಲಿ ತುಂಬಿಕೊಳ್ಳೋದನ್ನು ಕೂಡ ನಾವು ನೋಡಿದೀವಿ. ಕಲ್ಕಿ, ಸಲಾರ್ ನಂತಹ ಮೆಗಾ ಹಿಟ್ ಕೊಟ್ಟಿರುವಂತಹ ರೆಬೆಲ್ ಸ್ಟಾರ್ ಈ ಸಿನಿಮಾದಿಂದ ಯಾವ ರೆಕಾರ್ಡ್ ಅನ್ನ ಹುಟ್ಟಿಸ್ತಾನೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ವಿಡಾ ಮೊಯಾರ್ಚಿ ಇದು ಮುಗಿಲ್ ತಿರುಮೇನಿ ಅವರು ಡೈರೆಕ್ಟ್ ಮಾಡಿ ಅಜಿತ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಅನಿರುದ್ಧ್ ಅವರ ಮ್ಯೂಸಿಕ್ ಇದಕ್ಕಿದೆ. ರೀಸೆಂಟ್ ಆಗಿ ಇವ್ರದೊಂದು ಟೀಸರ್ ರಿಲೀಸ್ ಮಾಡಿದ್ರು, ಅಂಡ್ ಅದರ ಕ್ವಾಲಿಟಿ ತುಂಬಾನೇ ಇಷ್ಟ ಆಯ್ತು. ಅಜಿತ್ ಅವರು ಕಾಣಿಸ್ಕೊಳ್ಳುವಂತಹ ಆಕ್ಷನ್ ಥ್ರಿಲ್ಲರ್ ಗಳಲ್ಲಿ ಓವರ್ ದ ಟಾಪ್ ಸೀಕ್ವೆನ್ಸ್ ಗಳು ಕಮ್ಮಿನೇ ಇರ್ತವೆ. ಒಂದು ಗ್ರೌಂಡ್ನೆಸ್ ನ ಅವರು ಫಾಲೋ ಮಾಡ್ತಾರೆ, ಯಾವ್ದನ್ನು ಫೋರ್ಸ್ಡ್ ಆಗಿ ನಂಬಿಸೋದಕ್ಕೆ ಅವು ಟ್ರೈ ಮಾಡಲ್ಲ. ಅಂಡ್ ಇದರಿಂದ ಕೂಡ ನಾನು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಸರ್ವೈವಲ್ ಥ್ರಿಲ್ಲರ್ ಆಗಿರ್ಬೋದು ಅನ್ನೋದನ್ನ ಇಲ್ಲಿನ ಟೀಸರ್ ಕಟ್ಕೊಟ್ಟಿದೆ. ಅಂಡ್ ಇದು ಹೇಗೆ ಶೇಪ್ ಅಪ್ ಆಗುತ್ತೆ, ಹೆಂಗಿರುತ್ತೆ, ಎಷ್ಟು ಗಳಿಸುತ್ತೆ ಅನ್ನೋದನ್ನೆಲ್ಲ ಕಾಲನೇ ಉತ್ತರಿಸಬೇಕು. ಸಿಕಂದರ್ ಇದು ಸಲ್ಮಾನ್ ಖಾನ್ ಅವರ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ. AR ಮುರುಗದಾಸ್ ಅವರ ನಿರ್ದೇಶನದಲ್ಲಿ ಸಲ್ಮಾನ್ ಖಾನ್ ಅವರು ಮೊದಲ ಬಾರಿ ಬಣ್ಣ ಹಚ್ಚಲಿದ್ದಾರೆ. ಇವರ ಹಿಂದಿನ 2 ವೆಂಚರ್ಸ್ ಗಳು ಕಿಸಿಕಾ ಬಾಯ್ ಕಿಸಿಕಾ ಜಾನ್, ಟೈಗರ್ 3 ನೋಡೋದಕ್ಕೆ ಬಹಳ ಕಷ್ಟಪಟ್ಟು ಮುಗಿಸಿದ್ದೆ. ಬಟ್ AR ಮುರುಗದಾಸ್ ಅವರ ನಿರ್ದೇಶನ ಇರೋದ್ರಿಂದ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ನ ರೈಸ್ ಕೂಡ ಮಾಡ್ಕೊಂಡಿದ್ದೀನಿ. ಇದರ ಪ್ಲಾಟ್ ಬಗ್ಗೆ ಸದ್ಯಕ್ಕೆ ಐಡಿಯಾ ಇಲ್ದವರು ಇದೊಂದು ಆಕ್ಷನ್ ಡ್ರಾಮಾ ಆಗ್ಲಿದೆ ಅನ್ನೋದು ಖಚಿತವಾಗಿರುವಂತಹ ಸುದ್ದಿ. ಸಲ್ಮಾನ್ ಖಾನ್ ಅವರ ಬಿಲೋ ಆವರೇಜ್ ಸಿನಿಮಾಗಳೇ 150 ಕೋಟಿನ ಆರಾಮಾಗಿ ಟಚ್ ಮಾಡ್ತವೆ. ಇನ್ನು ಇಲ್ಲಿನ ಕಂಟೆಂಟ್ ಒಂದು ಪಕ್ಷ ಚೆನ್ನಾಗಿದ್ರೆ ಅವರಿಗೆ ಬೇಕಿರುವಂತಹ ಬಾಕ್ಸ್ ಆಫೀಸ್ ಕಮ್ ಬ್ಯಾಕ್ ಖಂಡಿತ ಅವರಿಗೆ ಸಿಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಕೂಲಿ ನನಗೆ ಯಾರಾದ್ರೂ ನಿನಗೆ ತಮಿಳಿನ ಫೇವ್ರೆಟ್ ಡೈರೆಕ್ಟರ್ ಯಾರು ಅಂತ ಕೇಳಿದ್ರೆ ಅದರಲ್ಲಿ ಲೋಕೇಶ್ ಕನಗರಾಜ್ ಅವರ ಹೆಸರನ್ನ ನಾನು ಖಂಡಿತ ಇನ್ಕ್ಲೂಡ್ ಮಾಡ್ತೀನಿ. ಒಂದು ಬ್ಯಾಲೆನ್ಸ್ಡ್ ಆಕ್ಷನ್ ಪ್ಯಾಕೆಡ್ ಎಂಟರ್ಟೈನರ್ ನ ತಯಾರಿಸೋದ್ರಲ್ಲಿ ಇವರು ನಿಪುಣರು. ಕೂಲಿ LCU ಪಾರ್ಟ್ ಆಗಿರೋದಿಲ್ಲ ಅನ್ನೋದನ್ನ ಈಗಾಗಲೇ ಲೋಕೇಶ್ ಅವರು ಖಚಿತಪಡಿಸಿದ್ದಾರೆ. ನಮ್ಗೆ ಇಲ್ಲಿ ಎಕ್ಸೈಟ್ ಆಗ್ಬೇಕಿರುವಂತಹ ಮ್ಯಾಟರ್ ಏನಪ್ಪಾ ಅಂದ್ರೆ, ಉಪೇಂದ್ರ ಅವರು ಈ ಸಿನಿಮಾದಲ್ಲಿ ಕಲೀಶಾ ಅನ್ನುವಂತಹ ಒಂದು ಪವರ್ಫುಲ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಜನಿಕಾಂತ್, ನಾಗಾರ್ಜುನ, ಉಪೇಂದ್ರ, ಅಮೀರ್ ಖಾನ್ ಇಂತಹ ಗ್ರೇಟ್ ನೇಮ್ಸ್ ಇದರಲ್ಲಿ ಅಸೋಸಿಯೇಟ್ ಆಗಿದ್ದು ಇದು ಹೇಗೆ ಬಿಲ್ಡ್ ಆಗುತ್ತೆ ಕಾದ್ ನೋಡೋಣ. ಲವ್ ಅಂಡ್ ವಾರ್ ಇದು ಸಂಜಯ್ ಲೀಲಾ ಬನ್ಸಾಲಿ ಅವರು ಡೈರೆಕ್ಟ್ ಮಾಡಿ ರಣಬೀರ್ ಕಪೂರ್, ಆಲಿಯಾ ಭಟ್, ವಿಕ್ಕಿ ಕೌಶಲ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ರಣಬೀರ್ ಕಪೂರ್ ಅವರು ಸಾವರ್ಯ ಅನ್ನುವಂತಹ ಸಿನಿಮಾದ ಮೂಲಕ ಬಾಲಿವುಡ್ ಗೆ ಎಂಟ್ರಿ ಕೊಟ್ಟಿದ್ರು. ಅದನ್ನ ಡೈರೆಕ್ಟ್ ಮಾಡಿದ್ದು ಸಹ ಸಂಜಯ್ ಅವರೇ. ಸಂಜಯ್ ಲೀಲಾ ಬನ್ಸಾಲಿ ಫಿಲಂ ಅಂದ್ಮೇಲೆ ಅಲ್ಲಿನ ವಿಜುವಲ್ಸ್, ಆ ಗ್ರ್ಯಾಂಡ್ನೆಸ್, ಆ ಸಿನಿಮಾಟೋಗ್ರಫಿ ಮೆಸ್ಮರೈಸಿಂಗ್ ಆಗಿರುತ್ತೆ. 3 ಸೂಪರ್ ಸ್ಟಾರ್ ಗಳನ್ನ ಒಳಗೊಂಡಿದ್ದು ಈ ಸಿನಿಮಾ ಒಂದು ಲವ್ ಟ್ರಯಾಂಗಲ್ ಆಗಿರಲಿದೆ. ಅಂಡ್ ರಿಲೇಶನ್ಶಿಪ್ ನ ಟಾಕ್ಸಿಕ್ ಆಸ್ಪೆಕ್ಟ್ಸ್ ನ ಸಿನಿಮಾ ಕವರ್ ಮಾಡುತ್ತೆ ಅನ್ನುವಂತಹ ಸ್ಪೆಕ್ಯುಲೇಷನ್ಸ್ ಕೂಡ ಇದೆ. ರಾಮಾಯಣ, ಅನಿಮಲ್ ಪಾರ್ಕ್ ಅಂತಹ ಡ್ರೀಮ್ ಲೈನ್ ಅಪ್ ಹೊಂದಿರುವಂತಹ ರಣಬೀರ್ಗೆ ಈ ಸಿನಿಮಾ ಎಷ್ಟು ಕೀರ್ತಿ ಆಸ್ ವೆಲ್ ಆಸ್ ಕಲೆಕ್ಷನ್ಸ್ ನ ತರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹಿಟ್ 3 ಮೊದಲನೇದಾಗಿ ಹಿಟ್ ಫಸ್ಟ್ ಅಂಡ್ ಸೆಕೆಂಡ್ ಪಾರ್ಟ್ ನ ನೀವು ಮಿಸ್ ಮಾಡ್ಕೊಂಡಿದ್ರೆ ಪ್ರೈಮ್ ವಿಡಿಯೋನಲ್ಲಿ ಅವೈಲೇಬಲ್ ಇದೆ. ಒಳ್ಳೆ ಥ್ರಿಲ್ಲರ್ ನ ನೋಡಿದ ಫೀಲು, ಮಿಸ್ ಮಾಡ್ಕೋಬೇಡಿ. ಕಮಿಂಗ್ ಟು ಹಿಟ್ 3, ಹಿಟ್ 2 ನ ಕ್ಲೈಮ್ಯಾಕ್ಸ್ ನಲ್ಲಿ ನಾನಿ ಅವರ ಗ್ಲಿಮ್ಸ್ ತೋರಿಸಿದ್ರು. ಅರ್ಜುನ್ ಸರ್ಕಾರ್ ಅನ್ನುವಂತಹ ಓರ್ವ ರೂತ್ಲೆಸ್ ಕಾಪ್ ನ ಪಾತ್ರವನ್ನ ನಾನಿ ಅವರು ಇಲ್ಲಿ ಮಾಡೋದಕ್ಕೆ ರೆಡಿ ಆಗಿದ್ರು. ಈ ಫ್ರಾಂಚೈಸಿನ ಮೇನ್ ಸೆಲ್ಲಿಂಗ್ ಪಾಯಿಂಟ್ ಆಗಿರುವಂತಹ ಥ್ರಿಲ್ ನ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಇದಕ್ಕೆ ಒಳ್ಳೆ ಫುಟ್ಫಾಲ್ ಬರುತ್ತೆ. ನಾನಿ ಅವರ ಸ್ಟ್ರೀಕ್ ಸಖತ್ ಸೈಕ್ ಆಗಿದೆ. ಸರಿಪೋದ ಶನಿವಾರಂ, ಹಾಯ್ ನಾನಾ, ದಸರಾ ಮೂಲಕ ಅವರು ಕಮರ್ಷಿಯಲಿ ಎಷ್ಟು ಡಿಪೆಂಡಬಲ್ ಆಕ್ಟರ್ ಅನ್ನೋದನ್ನ ಸಾರಿ ಹೇಳಿದ್ರು. ಈ ಡ್ರೀಮ್ ರನ್ ಕಂಟಿನ್ಯೂ ಆಗ್ಬೇಕು ಅಂದ್ರೆ ಈ ಸಿನಿಮಾ ತುಂಬಾನೇ ಕ್ರೂಷಿಯಲ್ ಕೂಡ ಹೌದು. ಸೂರ್ಯ 44 ಸೂರ್ಯ ಅವರಿಗೆ ಈ ವರ್ಷ ಒಂದು ಡಿಸಪಾಯಿಂಟ್ಮೆಂಟ್ ಎದುರಾಗಿದೆ ಕಂಗುವಾ ರೂಪದಲ್ಲಿ.
ಅದಕ್ಕೆ ಕಾರಣ ಹಲವಾರು ಇರ್ಬೋದು, ಬಟ್ ನನಗೆ ಮೈನ್ ಆಗಿ ಕಾಣಿಸಿದ್ದು ಇಲ್ಲಿನ ಪೂರ್ ರೈಟಿಂಗ್, ಕ್ಯಾರೆಕ್ಟರ್ನ ಬಹಳ ಇಲ್ಲಾಜಿಕಲ್ ಆಗಿ ಬರ್ಕೊಂಡಿರುವಂತಹ ರೀತಿ. ಇನ್ನು ಇವರ ಅಪ್ಕಮಿಂಗ್ ಪ್ರಾಜೆಕ್ಟ್ ಆಗಿರುವಂತಹ ಅನ್ಟೈಟಲ್ಡ್ ಪ್ರಾಜೆಕ್ಟ್ ಇದಾಗಿದ್ದು ಕಾರ್ತಿಕ್ ಸುಬ್ರಾಜ್ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡ್ ಬರಲಿದೆ. ಸೂರ್ಯ ಅವರಿಗೆ ಕಮರ್ಷಿಯಲ್ ಕಂಬ್ಯಾಕ್ ಈ ಒಂದು ಸಿನಿಮಾ ದಾರಿ ಮಾಡಿಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಕಾರ್ತಿಕ್ ಅವರ ಮಾಸ್ ಪ್ರೆಸೆಂಟೇಷನ್, ಅವರ ಎಲಿವೇಶನ್ಗಳು ಥಿಯೇಟರ್ಸ್ ನಲ್ಲಿ ಗೂಸ್ ಬಂಪ್ಸ್ ತರಿಸೋದು ಖಂಡಿತ. ಇದರ ಗ್ಲಿಮ್ಸ್ ಒಂದು ಇತ್ತೀಚೆಗಷ್ಟೇ ಬಿಡುಗಡೆ ಆಗಿತ್ತು ಅಂಡ್ ಅದರಲ್ಲಿ ಸೂರ್ಯ ಅವರ ಲುಕ್ ಬಹಳ ಮಾಸಿ ಆಗಿದೆ. ಈ ಹೈಪ್ ಅನ್ನ ಇರಿಸ್ಕೊಂಡು ಅಂಡರ್ ಪರ್ಫಾರ್ಮ್ ಮಾಡುತ್ತಾ ಇಲ್ಲ ಹೈಪ್ಗೂ ಮೀರಿ ಪರ್ಫಾರ್ಮ್ ಮಾಡುತ್ತಾ ಕಾದ್ ನೋಡೋಣ. ತಲಪತಿ 69 ನಮ್ಮ ಕನ್ನಡ ನಾಡಿನ ಪ್ರೊಡಕ್ಷನ್ ಕಂಪನಿಯಾದಂತಹ KVN ಪ್ರೊಡಕ್ಷನ್ಸ್ ಅವರ ನಿರ್ಮಾಣದಲ್ಲಿ ಮೂಡ್ ಬರ್ತಾ ಇರುವಂತಹ ಸಿನಿಮಾ ಇದಾಗಿದ್ದು ವಿಜಯ್, ಪೂಜಾ ಹೆಗಡೆ, ಬಾಬಿ ಡಿಯೋಲ್ ಈ ಸಿನಿಮಾದಲ್ಲಿ ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಗೋಡ್ ಸಿನಿಮಾನ ನಾನು ಥಿಯೇಟರ್ ನಲ್ಲಿ ನೋಡಿದ್ದೆ ಅಂಡ್ ಅದು ನನಗೆ ಆವರೇಜ್ ಅಂತ ಅನ್ಸಿತ್ತು. ಒಂದು ರೊಟೀನ್ ಸ್ಟೋರಿ ಲೈನ್ ನ ತಂದು ಬೋರ್ ಕೂಡ ಹೊಡ್ಸಿದ್ರು. ಬಟ್ ಇದು ಇನ್ನೊಂದ್ಸಲ ರಿಪೀಟ್ ಆಗದೆ ಇರಲಿ ಅನ್ನೋದು ನನ್ನ ಆಶಯ. ವಿನೋದ್ ಅವರ ಡೈರೆಕ್ಷನ್ ನಲ್ಲಿ ತಯಾರಾಗ್ತಿರುವಂತಹ ಈ ಸಿನಿಮಾ ಬಾಲಯ್ಯ ಅವರ ಭಗವಂತ್ ಕೇಸರಿ ರೀಮೇಕ್ ಆಗಿರಲಿದೆ ಅನ್ನುವಂತಹ ಸ್ಪೆಕ್ಯುಲೇಷನ್ಸ್ ಕೂಡ ಇದೆ. ಭಗವಂತ್ ಕೇಸರಿನೇ ಓವರ್ ಆಲ್ ಆಗಿ ಒಂದು ಆವರೇಜ್ ಸಿನಿಮಾ ಆಗಿತ್ತು. ಆ ಸಿನಿಮಾವನ್ನ ವಿಜಯ್ ಅವರು ರೀಮೇಕ್ ಮಾಡಿದ್ರೆ ಒಂದು ಬ್ಯಾಂಗರ್ ನ ಜೊತೆಗೆ ಎಂಡ್ ಮಾಡಿದಂತಹ ಫೀಲು ಬರೋದಿಲ್ಲ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಈ ರೀಮೇಕ್ ಸುದ್ದಿ ಊಹಾಪೋಹ ಆಗಿದ್ರೆ ಒಳ್ಳೇದು. ಆಕ್ಚುಲಿ ಈ ಸಿನಿಮಾ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅನ್ನೋದನ್ನ ಸಮಯನೇ ಉತ್ತರಿಸಬೇಕು. ಆಲ್ಫಾ ಒನ್ ಆಫ್ ದ ಮೋಸ್ಟ್ ಎಂಗೇಜಿಂಗ್ ವೆಬ್ ಸೀರೀಸ್ ಆಗಿ ಹೊರಹೊಮ್ಮಿದ್ದ ರೈಲ್ವೆ ಮ್ಯಾನ್ ನ ಡೈರೆಕ್ಟರ್ ಆದಂತಹ ಶಿವ ರಾವೈಲ್ ಅವರು ಇಲ್ಲಿ ಆಕ್ಷನ್ ಕಟ್ ಹೇಳಿದ್ದು ಆಲಿಯಾ ಭಟ್, ಶಾರ್ವರಿ ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ YRF ಸ್ಪೈ ಯೂನಿವರ್ಸ್ ನ ಪಾರ್ಟ್ ಆಗ್ಲಿದ್ದು ಇಲ್ಲಿ ಹೃತಿಕ್ ಅವರು ಕ್ಯಾಮಿಯೋ ಅಪಿಯರೆನ್ಸ್ ನಲ್ಲಿ ಕಾಣಿಸ್ಕೋತಾರೆ ಅನ್ನುವಂತಹ ಟಾಕ್ಸ್ ಕೂಡ ಇದೆ. YRF ಸ್ಪೈ ಯೂನಿವರ್ಸ್ ಅನ್ನೋದು ಯಶ್ ರಾಜ್ ಫಿಲ್ಮ್ಸ್ ಅವರ ಸಖತ್ ROI ಅಂದ್ರೆ ಲಾಭ ತಂದಂತಹ ಯೂನಿವರ್ಸ್. ಅದರ ಔಟ್ಕಮ್ ನ ಪರ್ಫೆಕ್ಟ್ ಮಾಡೋದಕ್ಕೆ ಇಲ್ಲಿನ ಟೀಮ್ ಖಂಡಿತ ಎಫರ್ಟ್ ಹಾಕ್ತಾರೆ ಅಂತ ನಾನು ನಂಬಿದ್ದೀನಿ. ಆಲಿಯಾ ಅವರು ಕಾಣಿಸ್ಕೊಂಡಿದ್ದಂತಹ ಜಿಗ್ರಾ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಎಡವಟ್ ಆಯ್ತು, ಬಟ್ ಇಲ್ಲಿ ಅದು ಆಗದೆ ಇರಲಿ ಅನ್ನೋದು ನಮ್ಮ ಆಸೆ. ಇದು ಎಷ್ಟು ಆಂಬಿಷಿಯಸ್ ಅಷ್ಟೇ ರಿಸ್ಕಿ ಪ್ರಾಜೆಕ್ಟ್ ಕೂಡ ಹೌದು. ಫಿಮೇಲ್ ರೋಲ್ಸ್ ಗಳು ಸ್ಪೈ ಯೂನಿವರ್ಸ್ ಗಳಲ್ಲಿ ಅಷ್ಟಾಗಿ ಪವರ್ಫುಲ್ ಆಗಿ ಪ್ರೆಸೆಂಟ್ ಮಾಡೋದಿಲ್ಲ, ಬಟ್ ಈ ಸಿನಿಮಾ ಆ ಬದಲಾವಣೆಯನ್ನ ಮಾಡ್ಲಿ ಅಂತ ನಾನು ಭಾವಿಸ್ತೀನಿ. ತಾಮ ಮ್ಯಾಡಾಕ್ ಹಾರರ್ ಯೂನಿವರ್ಸ್ ನ ಪಾರ್ಟ್ ಇದಾಗಿದ್ದು ಸ್ತ್ರೀ 2, ಬೇದಿಯಾ ಅಂತಹ ಸಿನಿಮಾಗಳ ಸಾಲ್ಗೆ ಇದು ಕೂಡ ಸೇರ್ಕೊಂಡಿದೆ. ಈ ಯೂನಿವರ್ಸ್ ಮ್ಯಾಡಾಕ್ ಫಿಲ್ಮ್ಸ್ ಗೆ ಬಹಳ ಲಾಭ, ಕೀರ್ತಿ ಎರಡು ತಂದ್ಕೊಟ್ಟಂತಹ ಯೂನಿವರ್ಸ್. ಆ ಸಾಲ್ಗೆ ಈಗ ತಾಮ ಕೂಡ ಸೇರ್ಲಿದೆ. ಆದಿತ್ಯ ಸೊರಪರ್ ಅವರು ಇಲ್ಲಿನ ಡೈರೆಕ್ಟರ್ ಆಗಿದ್ದು ಆಯುಷ್ಮಾನ್ ಖುರಾನ, ರಶ್ಮಿಕಾ ಮಂದಣ್ಣ ಲೀಡ್ ರೋಲ್ ಗಳಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊಳ್ತಿರುವಂತಹ ಸಿನಿಮಾ ಇದು. ವ್ಯಾಂಪೈರ್ಸ್ ನ ಬೇಸ್ ಆಗಿಟ್ಕೊಂಡು ಇಂಡಿಯಾಲಿ ಬರ್ತಿರುವಂತಹ ಸಿನಿಮಾಗಳು ಬೆರಳೆಣಿಕೆ ಅಷ್ಟೇ. ಬಟ್ ಈ ಒಂದು ಸ್ಕೇಲ್ ಅಲ್ಲಿ ತಾಮ ಬರ್ತಿರೋದು ಒಂದು ಸ್ಪೆಷಲ್ ವಿಷಯ ಅಂದ್ರೆ ತಪ್ಪಾಗಲ್ಲ. ಹಾರರ್ ಕಾಮಿಡಿ ಹೆಂಗಿದ್ರು ಸಿಕ್ಕಾಪಟ್ಟೆ ಕಲೆಕ್ಷನ್ ಮಾಡ್ತಾ ಇದೆ. ಒಂದು ಹ್ಯೂಮಾಂಗಸ್ ಹಿಟ್ ಆಗುವಂತಹ ಪೊಟೆನ್ಶಿಯಲ್ ಎಲ್ಲವೂ ಈ ಸಿನಿಮಾ ಹೊಂದಿದೆ. ತಗ್ ಲೈಫ್ ಕೆಲವು ಡೈರೆಕ್ಟರ್ಸ್, ಆಕ್ಟರ್ಸ್ ಗಳೇ ಹಾಗೆ ಗುರುವೆ. ಅವರ ಸ್ಟೈಲ್, ಕ್ರಾಫ್ಟ್ ಮೇಲೆ ಎಷ್ಟು ಅಬ್ಸೆಸ್ಡ್ ಆಗೋಗ್ತಾರೆ ಅಂದ್ರೆ ಕಾಲ ಕಳೆದ ಹಾಗೆ ಎವಾಲ್ವ್ ಆಗೋದಕ್ಕೂ ರೆಫ್ಯೂಸ್ ಮಾಡ್ತಾರೆ. ಬಟ್ ಆಸ್ ಟೈಮ್ ಪಾಸಸ್ ಇವತ್ತಿಗೂ ರೆಲೆವೆಂಟ್ ಆಗಿರೋರಲ್ಲಿ ಅಗ್ರ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ಕಮಲ್ ಹಾಸನ್ ಅಂಡ್ ಮಣಿರತ್ನಂ ಅವರು. ಇವರ ಕಾಂಬಿನೇಷನ್ ಅಲ್ಲಿ ಮೂಡ್ ಬರ್ತಾ ಇರುವಂತಹ ಸಿನಿಮಾನೇ ತಗ್ ಲೈಫ್. ದೊಡ್ಡ ಸಿನಿಮಾಗಳನ್ನ ಡಿಲೇ ಮಾಡ್ಕೊಂಡು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇರುವಂತಹ ಈ ಟೈಮ್ ನಲ್ಲಿ ವಿ ಹ್ಯಾವ್ ಎ ಡೈರೆಕ್ಟರ್ ಲೈಕ್ ಮಣಿರತ್ನಂ. ಪೊನ್ನಿಯಿನ್ ಸೆಲ್ವನ್ ನಂತರ ತಗ್ ಲೈಫ್ ಅನ್ನ ಕೂಡ ಮುಗಿಸ್ಬಿಟ್ಟಿದ್ದಾರೆ. 2025 ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ತಮಿಳ್ ಸಿನಿಮಾ ಇದಾಗಿದ್ದು ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಟೈಮೇ ಹೇಳ್ಬೇಕು ಗುರುವೆ. ಅಂಡ್ ಇದರ ಟೈಟಲ್ ಅನೌನ್ಸ್ಮೆಂಟ್ ವಿಡಿಯೋನ ನೀವು ನೋಡಿಲ್ಲ ಅಂದ್ರೆ ಒಂದ್ ಟ್ರೈ ಕೊಡಿ. ಇಟ್ಸ್ ಪ್ಯೂರ್ ಕ್ರಾಫ್ಟ್ ಅಂದ್ರೆ ತಪ್ಪಾಗಲ್ಲ. ವಿಶ್ವಾಂಬರ ಇದು ಮಲ್ಲಿಡಿ ವಸಿಷ್ಠ ಅವರ ಡೈರೆಕ್ಷನ್ ನಲ್ಲಿ ಮೆಗಾಸ್ಟಾರ್ ಚಿರಂಜೀವಿ, ತ್ರಿಷಾ, ಮೀನಾಕ್ಷಿ ಚೌಧರಿ ಕಾಣಿಸ್ಕೊಳ್ತಿರುವಂತಹ ಸಿನಿಮಾ. RRR ನ ಸಂಗೀತ ನಿರ್ದೇಶಕರಾದ ಅಂಡ್ ಆಲ್ಸೋ ದ ಆಸ್ಕರ್ ವಿನ್ನರ್ MM ಕೀರವಾಣಿ ಅವರ ಸಂಗೀತ ನಿರ್ದೇಶನ ಇದಕ್ಕಿದೆ. ಇಲ್ಲಿನ ಪ್ಲಾಟ್ ಬಗ್ಗೆ ಸದ್ಯಕ್ಕೆ ಇಲ್ಲಿನ ತಂಡ ಏನೂ ಬಿಟ್ಕೊಟ್ಟಿಲ್ಲ, ಬಟ್ ಇದೊಂದು ಫ್ಯಾಂಟಸಿ ಡಿವೈನ್ ಥ್ರಿಲ್ಲರ್ ಆಗಿರ್ಬೋದು ಅಂತ ಇದರ ಟೀಸರ್ ಹಿಂಟ್ ಕೊಟ್ಟಿದೆ. ಚಿರಂಜೀವಿ ಅವ್ರದೇ ಸಿನಿಮಾ ಆದಂತಹ ಜಗದೇಕ ವೀರುಡು ಅತಿಲೋಕ ಸುಂದರಿ ಅನ್ನುವಂತಹ ಸಿನಿಮಾದ ಸೀಕ್ವೆಲ್ ಇದಾಗಿರ್ಬೋದು ಅನ್ನುವಂತಹ ಟಾಕ್ಸ್ ಕೂಡ ಇದೆ, ಬಟ್ ಇನ್ನೂ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಚಾರ್ಯ, ಬೋಲಾ ಶಂಕರ್ ಅಂತಹ ಸಿನಿಮಾಗಳನ್ನ ಮಾಡ್ತಾ ಚಿರಂಜೀವಿ ಅವರು ಕಳೆದೋಗಿದ್ದಾರೆ. ಅಂಡ್ ಐ ಹೋಪ್ ಈ ಸಿನಿಮಾದಿಂದ ಅವರೊಂದು ಸಾಲಿಡ್ ಕಂಬ್ಯಾಕ್ ಅನ್ನ ಕೊಡ್ಲಿ ಅಂತ. ಚಾವಾ ಮರಾಠ ಕಿಂಗ್ಡಮ್ ನ ಎಂಪರರ್ ಆಗಿದ್ದ ಛತ್ರಪತಿ ಸಂಭಾಜಿ ರಾವ್ ಅವರ ಜೀವನಾಧಾರಿತ ಕಥೆ ಇದಾಗಿದ್ದು ವಿಕ್ಕಿ ಕೌಶಲ್ ಅವರ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ. ಮ್ಯಾಡಾಕ್ ಫಿಲ್ಮ್ಸ್ ಇದನ್ನ ಪ್ರೊಡ್ಯೂಸ್ ಮಾಡಿದ್ದು ಲಕ್ಷ್ಮಣ್ ಉತೇಕರ್ ಇಲ್ಲಿ ಆಕ್ಷನ್ ಕಟ್ ಅನ್ನ ಹೇಳಿದ್ದಾರೆ. ಇದರ ಟೀಸರ್ ಕೆಲವು ದಿನಗಳ ಹಿಂದೆ ಅಷ್ಟೇ ಬಿಡುಗಡೆ ಆಗಿದ್ದು ವಿಕ್ಕಿ ಕೌಶಲ್ ಅವರು ಸೀರಿಯಸ್ಲಿ ಸಖತ್ತಾಗಿ ಇದನ್ನ ಪುಲ್ ಆಫ್ ಮಾಡಿದ್ದಾರೆ ಅನ್ನುವಂತಹ ನಂಬಿಕೆ ಹುಟ್ಬಿಟ್ಟಿದೆ. ಆ ಮುಗಲ್ಸ್ ನ ಪ್ರತಿಯೊಂದು ಫ್ರೇಮ್ ನಲ್ಲೂ ಬಡ್ದಾಕಿರುವಂತಹ ರೀತಿ ನಿಜವಾಗ್ಲೂ ಗೂಸ್ ಬಂಪ್ಸ್ ತರೋ ಆಗಿದೆ. ಬಾಲಿವುಡ್ ನಲ್ಲಿ ಇತ್ತೀಚೆಗೆ ಪೀರಿಯಡ್ ಡ್ರಾಮಾಗಳಿಗೆ ರೆಸ್ಪಾನ್ಸ್ ತುಂಬಾನೇ ಖರಾಬಾಗಿ ರಿಸೀವ್ ಆಗ್ತಿದೆ. ಇಂತಹ ಟೈಮಲ್ಲಿ ಇದು ವರ್ಕ್ ಆಗುತ್ತಾ, ಒಂದು ಪ್ಯಾನ್ ಇಂಡಿಯಾ ಸಕ್ಸಸ್ ಇದಕ್ಕೆ ಸಿಗುತ್ತಾ ಅನ್ನೋದನ್ನ ಅಫ್ಕೋರ್ಸ್ ಟೈಮೇ ಹೇಳಬೇಕು. ವಾರ್ 2 ಇದು ಹೃತಿಕ್ ರೋಷನ್, ಜೂನಿಯರ್ NTR ಮೊದಲ ಬಾರಿಗೆ ಕೊಲಾಬರೇಟ್ ಆಗ್ತಾ ಇರುವಂತಹ ಸಿನಿಮಾ. ಇದು YRF ಸ್ಪೈ ಯೂನಿವರ್ಸ್ ಗೆ ಕೂಡ ಸೇರಿದೆ. ಇಲ್ಲಿ NTR ಅವರು ವಿಲನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ.
ಅಯನ್ ಮುಖರ್ಜಿ ಅವರು ಇಲ್ಲಿನ ಡೈರೆಕ್ಟರ್ ಆಗಿದ್ದು, ಆದಿತ್ಯ ಚೋಪ್ರಾ ಅವರು ಈ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹೃತಿಕ್ ರೋಷನ್, ಜೂನಿಯರ್ NTR ಇಬ್ರು ಅವರವರು ಕೆಲಸ ಮಾಡ್ತಿರುವಂತಹ ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಡ್ಯಾನ್ಸರ್ ಆಸ್ ವೆಲ್ ಆಸ್ ಬೆಸ್ಟ್ ಆಕ್ಷನ್ ಹೀರೋಸ್. ಈ ಎರಡು ಸ್ಟಾರ್ಗಳು ಕೊಲಾಬರೇಟ್ ಆದ್ರೆ ಏನೆಲ್ಲ ಮ್ಯಾಜಿಕ್ ಆಗ್ಬೋದು ಅನ್ನೋದನ್ನ ನೋಡೋದಕ್ಕೆ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಇದು ಚೆನ್ನಾಗಿ ಮೂಡ್ ಬಂದ್ರೆ ಎಲ್ಲಾ ರೆಕಾರ್ಡ್ಸ್ ಗಳು ಡೇಂಜರ್ ಅಲ್ಲಿ ಇರೋದು ಕನ್ಫರ್ಮ್ ಗುರುವೆ. L2 ಎಂಪುರಾನ್ 2019ರಲ್ಲಿ ತೆರೆ ಕಂಡಂತಹ ಮಲಯಾಳಂನ ಲೂಸಿಫರ್ ಚಿತ್ರದ ಸೀಕ್ವೆಲ್ ಇದಾಗಿದ್ದು, ಪೃಥ್ವಿರಾಜ್ ಸುಕುಮಾರನ್ ಇದನ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂಡ್ ಮೋಹನ್ ಲಾಲ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಲೂಸಿಫರ್ 2019ರಲ್ಲಿ ತೆರೆ ಕಂಡಾಗ ಅದು ದೊಡ್ಡ ಸಕ್ಸಸ್ ಆಗಿತ್ತು. ಅದರ ಸಕ್ಸಸ್ ನ ಕಂಡು ಇದೊಂದು ಟ್ರಯಾಲಜಿ ಆಗುತ್ತೆ ಅಂತ ಸಿನಿಮಾ ತಂಡ ಘೋಷಣೆ ಮಾಡಿತು. ಇಲ್ಲಿನ ಮುಖ್ಯ ಪಾತ್ರಧಾರಿ ಸ್ಟೀಫನ್, ಅವನು ಲೂಸಿಫರ್ ನ ಎಂಡ್ ಅಲ್ಲಿ ಕೇರಳ ಪಾಲಿಟಿಕ್ಸ್ ಇಂದ ಎಕ್ಸಿಟ್ ಆಗ್ತಾನೆ. ಅಲ್ಲಿಂದ ಮುಂದೆ ನಡೆಯುವಂತಹ ಘಟನೆಗಳನ್ನ ಸಿನಿಮಾ ಕವರ್ ಮಾಡುತ್ತೆ ಅನ್ನೋದು ಇವರು ಬಿಟ್ಕೊಟ್ಟಿರುವಂತಹ ಸುಳುವು. ಲೂಸಿಫರ್ ತಂಡ ಅದೇ ಮ್ಯಾಜಿಕ್ ಅನ್ನ ಮರುಕಳಿಸುವಲ್ಲಿ ಯಶಸ್ವಿ ಆಗತ್ತಾ ಅಥವಾ ಒಂದು ಜನರಿಕ್ ಸೀಕ್ವೆಲ್ ಆಗಿ ಉಳ್ಕೊಂಡ್ಬಿಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇವಿಷ್ಟು 2025ರ ಬಹು ನಿರೀಕ್ಷಿತ ಅಥವಾ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ ಅಂತ ಕರಿಬಹುದು. ಇವುಗಳಲ್ಲಿ ಯಾವ್ದಾದ್ರು ಸಿನಿಮಾ ಮಿಸ್ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ದಯಮಾಡಿ ಅದನ್ನ ಕಮೆಂಟ್ ಮಾಡಿ. ಅಂಡ್ ಈ ಸಿನಿಮಾಗಳಲ್ಲಿ ಯಾವ ಸಿನಿಮಾಗೆ ನೀವು ಮ್ಯಾಡ್ಲಿ ವೆಯ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ಯಾವ ಸಿನಿಮಾಗೆ ಜಾಸ್ತಿ ವೋಟ್ಸ್ ಬರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅಂತ. ಅಂಡ್ ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.